ರಾಯರಿದ್ದಾರೆ ಎಲ್ಲರ ಜೀವನದಲ್ಲೂ, ಬಟ್ ಅವ್ರನ್ನ ಗುರ್ತಿಸ್ಕೋಬೇಕು. ಅವ್ರನ್ನ ಕರೆದ್ರೆ ಪಕ್ಕ ಬಂದೇ ಬರ್ತಾರೆ. ನಮ್ಮ ಜೀವನದಲ್ಲಿ ರಾಯರಿದ್ದಾರೆ, ಯಾವುದೋ ಒಂದು ಮೂಲಕ ಒಂದು ಸೂಚನೆ ಕೊಡ್ತಾನೆ ಇರ್ತಾರೆ. ಜಾಬಲ್ಲಿ ಒಳ್ಳೆ ಪೊಸಿಷನ್ ಸಿಕ್ಕಿದೆ ಆ್ಯಂಡ್ ನನಗೆ ಒಳ್ಳೆ ಸ್ಯಾಲ್ರಿ ಕೂಡ ಸಿಕ್ಕಿದೆ. ತುಂಬ ಖುಷಿಯಾಗಿದ್ದೀನಿ. ಮನಸ್ಸಲ್ಲಿ ಏನೋ ಒಂಥರ ನೆಮ್ಮದಿ, ಆರೋಗ್ಯದಲ್ಲಿ, ಮಾನಸಿಕವಾಗಿ, ದೈಹಿಕವಾಗಿ ತುಂಬ ಚೇಂಜಸ್ ಆಗಿದೆ. ಅದರಿಂದನೇ ಇವಾಗ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ. ಸ್ವಾಮಿಗೆ ನಾನು ರಾಯರಿಗೆ ಸೇವೆ ಮಾಡ್ತಾ ಇದ್ದೀನಿ. ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು ಮನೆ ಮಾಡಿ ಹೃದಯದಲ್ಲಿ ಮುದದಿಂದ ಶ್ರೀಪತಿಗೆ ಅನುಗಾಲ ಆನಂದ ತಂದ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಶ್ರೀ ರಾಯರು ನನ್ನ ಜೀವನದಲ್ಲಿ ಬಂದು ತುಂಬಾ ಪವಾಡನೆ ಮಾಡಿದ್ರು. ಆಕ್ಚುಲಿ ನಾನು ಫಸ್ಟ್ ಜಾಬ್ ಇರ್ಲಿಲ್ಲ, ಸೊ ನಾನು ಇಲ್ಲಿ ಬಂದ್ಬಿಟ್ಟು ಕಾಯಿ ಕಟ್ ಒಂದ್ ವಾರಕ್ಕೆ ನಂಗೆ ಜಾಬ್ ಆಯ್ತು. ಅದಾದ್ಮೇಲೆ ನಾನು ಕಂಟಿನ್ಯೂ ಪ್ರದಕ್ಷಿಣೆ ಅವ್ರು ಹೆಂಗ್ ಹೇಳಿದ್ರು ಆ ತರನೇ ಮಾಡ್ತಾ ಬಂದೆ. ಮಧ್ಯದಲ್ಲಿ ಕಾಯಿ ಕಳ್ದೋಯ್ತು. ತಿರ್ಗಾ ಕಾಯಿ ಕಳ್ದೋಯ್ತಲ್ಲ ಅನ್ನೋ ಬೇಜಾರಲ್ಲಿ ನಾನು ಕೇಳಿದಾಗ ಅವ್ರು ಇನ್ನೊಂದ್ ಕಾಯಿ ಕಟ್ರಿ ಅಂತ ಹೇಳಿದ್ರು. ನಾನು ಸಂಕಲ್ಪ ಮಾಡಿ ಇನ್ನೊಂದ್ ಕಾಯಿ ಕಟ್ಟಿದೆ, ಅದು ಕೂಡ ಕಳ್ದೋಯ್ತು. ಅವಾಗ ನಂಗೆ ತುಂಬಾ ಬೇಜಾರಾಯ್ತು. ನಾನು ಅನ್ಕೊಂಡೆ ಇನ್ ಆಗಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾನು ಒಂದ್ ವಾರ ಏನೋ ತಪ್ಪಿಸ್ದೆ, ದೇವಸ್ಥಾನಕ್ಕೆ ಬರ್ಲಿಲ್ಲ ಕೋಪ ಮಾಡ್ಕೊಂಡು. ಅದೇನೋ ಆಮೇಲೆ ತಿರ್ಗಾ ಆಗಿ ಒಂದ್ ವಾರ ಆದ್ಮೇಲೆ ತಿರ್ಗಾ ಮತ್ತೆ ಮನಸ್ಸು ಬದಲಾಯಿಸಿದ್ರು. ವಾಪಸ್ ದೇವಸ್ಥಾನಕ್ಕೆ ಬರ್ಬೇಕು, ಕಾಯಿ ಸಿಗುತ್ತೆ ಅನ್ನೋ ತರ ಒಂದು ಸೂಚನೆ ಸಿಕ್ತು. ತಿರ್ಗಾ ವಾಪಸ್ ಬಂದಾಗ ನಾನು ಕಾಯಿ ಹುಡ್ಕೋಕ್ ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟ್ ಏನ್ ಕಟ್ಟಿದ್ನಲ್ಲ ಕಾಯಿ, ಅದು 2024 ಅಲ್ಲಿ ಕಟ್ಟಿದ್ದೆ. ಆ ಕಾಯಿ ನನಗೆ ವಾಪಸ್ ಸಿಕ್ತು. ತಿರ್ಗಾ ಪ್ರದಕ್ಷಿಣೆ ಹಾಕ್ಬಿಟ್ಟು ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಜಾಬ್ ಅಲ್ಲಿ ಒಳ್ಳೆ ಪೊಸಿಷನ್ ಸಿಕ್ಕಿದೆ ಅಂಡ್ ನನ್ಗೆ ಒಳ್ಳೆ ಸ್ಯಾಲ್ರಿ ಕೂಡ ಸಿಕ್ಕಿದೆ. ತುಂಬಾ ಖುಷಿಯಾಗಿದ್ದೀನಿ. ಮನಸ್ಸಲ್ಲಿ ಏನೋ ಒಂಥರ ನೆಮ್ಮದಿ, ಆರೋಗ್ಯದಲ್ಲಿ, ಮಾನಸಿಕವಾಗಿ, ದೈಹಿಕವಾಗಿ ತುಂಬಾ ಚೇಂಜಸ್ ಆಗಿದೆ. ಸೊ ಅದೇ ಫಸ್ಟ್ ಕಟ್ಟಿರೋ ಕಾಯಿ ಸಂಕಲ್ಪ ಮಾಡಿ ಶ್ರದ್ಧೆಯಿಂದ ಕಟ್ಟಿದ್ದೆ. ಅದ್ ಕಳ್ದೋದಾಗ ತುಂಬಾ ಅಂದ್ರೆ ತುಂಬಾ ಹತ್ಬಿಟ್ಟಿದ್ದೆ ನಾನು. ಸೆಕೆಂಡ್ ಕಾಯಿ ಕಳ್ದು ಅದನ್ನು ಹಂಗೆ ಆಯ್ತು. ಏನೋ ಒಂಥರ ಬೇಜಾರಾಯ್ತು, ಯಾಕಪ್ಪ ನಾನು ಕಾಯಿ ಕಟ್ಟಿದ್ರು ಈ ತರ ಆಯ್ತಲ್ಲ ಅಂತ ಹೇಳಿ. ಬಟ್ ಆಮೇಲೆ ಒಂದ್ ದಿವಸ ಬಂದಾಗ ಅನ್ಕೊಂಡೆ, ಇಲ್ಲಿ ರಾಯರ ಏನಾದ್ರು ಸತ್ಯ ಇದ್ರೆ ನನ್ ಕಾಯಿ ಸಿಗುತ್ತೆ ಅಂತ ಅಷ್ಟೇ ಅನ್ಕೊಂಡಿದ್ದು. ಬಟ್ ನನ್ಗೆ ಹಳೆ ಕಾಯಿ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನ್ ಎರಡನೇ ಕಾಯಿ ಏನ್ ಕಟ್ಟದ್ನಲ್ಲ ಅದು ಸಿಗುತ್ತೆ ಅನ್ಕೊಂಡೆ. ಬಟ್ ನಾನು ಕಟ್ಟಿದ್ ಫಸ್ಟ್ ಕಾಯಿನೇ ನನ್ಗೆ ವಾಪಸ್ ಕೊಟ್ರು. ಸೊ ಅದರಿಂದನೇ ಇವಾಗ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ. ಸ್ವಾಮಿಗೆ ನಾನು ರಾಯರಿಗೆ ಸೇವೆ ಮಾಡ್ತಾ ಇದ್ದೀನಿ. ರಾಯರಿದ್ದಾರೆ ಎಲ್ಲರ ಜೀವನದಲ್ಲೂ, ಬಟ್ ಅವ್ರನ್ನ ಗುರ್ತಿಸ್ಕೋಬೇಕು. ಅವ್ರನ್ನ ಕರೆದ್ರೆ ಪಕ್ಕ ಬಂದೇ ಬರ್ತಾರೆ. ನಮ್ ಜೀವನದಲ್ಲಿ ರಾಯರಿದ್ದಾರೆ, ಯಾವ್ದೋ ಒಂದ್ ಮೂಲಕ ಒಂದು ಸೂಚನೆ ಕೊಡ್ತಾನೆ ಇರ್ತಾರೆ. ಅವ್ರು ಪ್ರತಿದಿನ ಹೆಂಗಂದ್ರೆ, ಈಗ ನಮ್ಮ ಮನೇಲಿ ಯಾರಾದ್ರೂ ಹಿರಿಯರು ಇರ್ತಾರಲ್ವಾ, ಅಜ್ಜನೋ ಅಜ್ಜಿನೋ, ಆ ತರನೇ ಅವ್ರು ನಮ್ಮ ಮನೇಲಿ ಇದ್ದಾರೆ. ಸೊ ಅವ್ರು ನಮಗೊಂದ್ ಮಾರ್ಗದರ್ಶನ ಅಂತಾನೆ ಹೇಳ್ಬೋದು. ಸೊ ನೀವ್ ಹೆಂಗ್ ಅನ್ಕೋತಿರೋ ಅದ್ ನಿಮ್ ಮನ್ಸಿನ ತಕ್ಕಂಗೆ. ಇದೆಲ್ಲ ಪ್ರದಕ್ಷಿಣೆ ಹಾಕೋದ್ರಿಂದ ತುಂಬಾ ಒಳ್ಳೇದಾಗಿದೆ. ಪಾಸಿಟಿವ್ ವೈಬ್ಸ್ ತುಂಬಾ ಇದೆ. ಅದ್ ನನ್ಗೆ ಅನುಭವ ಆಗಿದೆ. ಕೆಲವೊಂದು ಅನುಭವಗಳು ಹೇಳ್ಕೊಳಕ್ ಆಗಲ್ಲ, ಬಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್.